ಸಚ್ ಅ ಬ್ಯೂಟಿಫುಲ್ ಕಲರ್, ಸಕ್ಕದಾಗಿದೆ. ಶ್ರುತಿ ಕಾಲು ಹೊರಗಡೆ ಇಡಿ. ಮೀನಾ ಎಲ್ಲ ಹೋಗ್ತಿದ್ದೀರಾ? ಏನಾದರೂ ಬೇಕಿತ್ತಾ? ಏನಾದ್ರು ತಂದ್ಕೊಡ್ಲಾ? ಅಯ್ಯೋ, ಯಾವಾಗ ನೋಡಿದ್ರು ಸೇವೆನೇ ಮಾಡ್ತಿರ್ತೀರಲ್ಲ ನೀವು. ನಿಮ್ಗೂ ಸ್ವಲ್ಪ ರೆಸ್ಟ್ ಬೇಕು ಅಲ್ವಾ? ಬನ್ನಿ, ರೋಹಿಣಿ ಅವರು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ತಾರೆ ನಿಮ್ಗೆ. ಇಲ್ಲ, ನನ್ಗದೆಲ್ಲ ಬೇಡ ಶ್ರುತಿ. ಅಯ್ಯೋ, ನಿಮ್ ಉಗ್ರೆಲ್ಲ ಬೆಳೆದಿದೆ ನೋಡಿ, ಕೆಲಸ ಮಾಡಿ ಮಾಡಿ ಕೈ ಎಲ್ಲ ಸೋದೋಗಿದೆ. ಬನ್ನಿ. ನಾನು ಉಗ್ರು ಬೆಳೆದಿದ್ರೆ ನಾನೇ ಕಟ್ ಮಾಡ್ಕೊತೀನಿ ಬಿಡಿ. ಅತ್ತೆ, ನನಗೆ ಪಾರ್ಲರ್ಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹೋಗಮ್ಮ ಹೋಗಮ್ಮ, ಕಸ್ಟಮರ್ ಎಲ್ಲ ವೇಟ್ ಮಾಡ್ತಿರ್ತಾರೆ. ಹೋಗು ಹೋಗು. ಶ್ರುತಿ, ಇವಳಿದ್ದಾಳಲ್ಲ ಮೀನಾ, ಇವಳು ಒಳ್ಳೆ ಮುಲ್ಲಂಗಿ ಹುಳಿ ಮಾಡ್ತಾಳೆ. ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಒಳ್ಳೆ ಮಜವಾಗಿರುತ್ತೆ. ಇವಳಿಗೆ ಎಳೆ ಮೂಲಂಗಿ ಹಾಕಿ ಒಳ್ಳೆ ಹುಳಿ ಮಾಡು. ಚೆನ್ನಾಗಿ ಮಾಡ್ತಾಳೆ ಇದೆಲ್ಲ. ನಾನು ನೀವು ಸೇರ್ಕೊಂಡು ಪಾರಿಸ್ಬಿಡೋಣ. ಅಯ್ಯೋ, ನೀನು ಹೋಗಮ್ಮ, ರೆಸ್ಟ್ ಮಾಡಮ್ಮ, ಹೋಗು. ಓಕೆ ಅತ್ತೆ, ಥ್ಯಾಂಕ್ ಯು. ಏ ರೋಹಿಣಿನು ಬಂದಿದ್ದಾಳ, ಅವಳಿಗೂ ಕಾಫಿ ತಗೊಂಬರೆ. ಬಾಬಾ ರೋಹಿಣಿ, ಅಲ್ಲ ಇದೇನಿದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಮುಗ್ದೋಯ್ತು ಅಷ್ಟು ಬೇಗ? ಇಲ್ಲ ಅತ್ತೆ, ಇನ್ನೂ ಇತ್ತು. ಆದ್ರೆ ಇವತ್ತು ತುಂಬಾ ಸಂತೋಷದ ದಿನ, ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಸಂತೋಷನಾ? ಏನು ಅದು? ಇರಿ, ನಿಮಗೆ ಅಂತ ಏನೋ ತಂದಿದ್ದೀನಿ, ಏನಮ್ಮ ಇದು? ನೋಡಿ ಅತ್ತೆ. ಅಯ್ಯೋ, ನನಗೆ ಯಾಕಮ್ಮ ಇಷ್ಟು ದುಡ್ಡು? ಅತ್ತೆ, ಈ ಸಲ ನಮ್ ಟಾರ್ಗೆಟ್ ಮೀರಿ ಪ್ರಾಫಿಟ್ ಬಂದಿದೆ, ಅದನ್ನ ನಿಮಗೆ ಕೊಡೋಣ ಅಂತ ತಂದೆ. ನನ್ಗ? ಹೌದು ಅತ್ತೆ. ಅಲ್ಲಮ್ಮ, ನನಗೆ ಯಾಕೆ ಇಷ್ಟೊಂದು ದುಡ್ಡು ಹೇಳು? ಯಾಕೆ ಅಂದ್ರೆ ನಿಮ್ಮಿಂದ ತಾನೇ ನಾನು ಈ ಪಾರ್ಲರ್ ಶುರು ಮಾಡಿದ್ದು, ಜೊತೆಗೆ ಪಾರ್ಲರ್ ಹೆಸರು ಕೂಡ ನಿಮ್ದೆ. ಲಾಭದಲ್ಲಿ ನಿಮಗೂ ಶೇರ್ ಇರ್ಬೇಕಲ್ವಾ? 24 ಕ್ಯಾರೆಟ್ ಗೋಲ್ಡ್ ಕಣಮ್ಮ ನೀನು, ಕಲ್ಮಶನೇ ಇಲ್ಲ. ಅಯ್ಯೋ, ಅದ್ ಯಾವ ಜನ್ಮದ ಅದೃಷ್ಟನೋ ಏನೋ, ನಿನ್ನಂತ ಸೊಸೆ ನನಗ್ ಸಿಕ್ಕಿರೋದು. ಅಯ್ಯೋ, ಇಷ್ಟಕ್ಕೆ ಇಷ್ಟ ಹೊಗಳ್ಬಿಟ್ರೆ ಹೇಗೆ ಅತ್ತೆ? ಈಗ ನಾನು ಹೇಳೋ ವಿಷಯನ ಕೇಳಿದ್ರೆ ನೀವ್ ಏನ್ ಹೇಳ್ತಿರೋ? ಏನಮ್ಮ? ಡಿಸೈಡ್ ಮಾಡ್ಬಿಡಿದೀನಿ ಅತ್ತೆ, ಇನ್ಮೇಲೆ ಪ್ರತಿ ತಿಂಗಳಿಗೆ 5,000 ನಿಮಗೆ ಕೊಟ್ಬಿಡಿ. ನಿಮ್ ಖರ್ಚಿಗೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನ್ ಕಥಾ? ನನ್ ಖರ್ಚಿಗೆ ಅಂತ 5,000 ಅತ್ತೆ. ಕುಡಿ ಕುಡಿ, ಕಾಫಿ ಕುಡಿ, ಕಾಫಿ ಕುಡಿ. ಅತ್ತೆ, ಕಾಫಿ ತುಂಬಾ ಹೀಟು. ಅಯ್ಯೋ, ಹೌದಾ? ಬೇಡ ಬೇಡ, ತಗೊಂಡೋಗಿ ಮಜ್ಜಿಗೆ ಮಾಡ್ಕೊಂಬ. ಹೋಗು ಬೇಗ. ನಿಮ್ಗೆ ಅತ್ತೆ? ನಂಗೂ ಬೇಡ, ನೀನ್ ತಗೊಂಡೋಗ್ ಮೊದ್ಲು ಮಜ್ಜಿಗೆ ಮಾಡ್ಕೊಂಬ ಬೇಗ. ಅಲ್ಲ ಕಣಮ್ಮ ಕಂದ, ನನಗೆ ಯಾಕೆ 5,000 ಹೇಳು? ಆ ಶ್ರುತಿಯಮ್ಮ ನೋಡಿದ್ರೆ ಅಷ್ಟು ಒಡವೆ ತಂದ್ಕೊಟ್ರು, ನೀನ್ ನೋಡಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಅತ್ತೆ, ಒಡವೆ ಯಾವತ್ತೂ ನಿಮ್ದಾಗಲ್ಲ, ಆದ್ರೆ ನಾನ್ ಕೊಡೋದು ಯಾವತ್ತಿದ್ರು ನಿಮ್ಗೇನೆ, ನಿಮ್ಗೇನೆ. ನಿಜ ಕಣಮ್ಮ, ನೀನು ಹೇಳಿದ ನಿಜನೇ. ನನ್ನ ಜಾತಕದಲ್ಲಿ ಈ ನಾಳೆ ಬರೋ ಶುಕ್ರವಾರದಿಂದ ಶುಕ್ರ ದಶೆ ಶುರು ಆಗುತ್ತೆ ಅಂತ ಹೇಳಿದ್ರು. ನೀನ್ ಅದನ್ನ ನಿಜ ಮಾಡ್ಬಿಟ್ಟೆ ಕಣಮ್ಮ. ರೋಹಿಣಿ, ನೀನು ಮಜ್ಜಿಗೆ ಕುಡಿತಾರೋ, ನಾನು ಬಂದ್ಬಿಡ್ತೀನಿ ಇರು. ಏ ಮೀನಾ, ಮಜ್ಜಿಗೆಗೆ 1 ಸ್ಪೂನ್ ಮೆಂತ್ಯ ಹಾಕೆ, ತಂಪಾಗುತ್ತೆ. ತಂಪಾಗುತ್ತೆ ಮೆಂತ್ಯ ಹಾಕಿದ್ರೆ, ಆಯ್ತಾ? ಸಾಲ ಮಾಡಿ 5,000 ರೂಪಾಯಿ ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ರಾಜಯೋಗ ಶುರುವಾಯ್ತು. ಅದೃಷ್ಟ ಅಂತ ಕೇಳಿದ್ದೆ, ಆದ್ರೆ ಈಗ್ಲೇ ನೋಡ್ತಿರೋದು. ಪಾ ದೇವ್ರೇ, ಮೊದ್ಲು ಈ ಬೀರೂನ ಹಾಲಿಗೆ ಶಿಫ್ಟ್ ಮಾಡ್ಬೇಕು.
ಇಲ್ಲ ಅಂದ್ರೆ ಮೀನಾನೋ ಅವ್ರ ತಮ್ಮನೋ ಈ ರೂಮಿಗೆ ಬಂದ್ರೆ ನಾನು ನಮ್ಮ ರವಿನ ಅನುಮಾನ ಪಡಬೇಕಾಗತ್ತೆ. ನೋ 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 ನೋ, ಬೇಗ ಶಿಫ್ಟ್ ಮಾಡಬೇಕು. ಅಮ್ಮ, ಏನಪ್ಪ? ಖರ್ಚಿಗೆ ದುಡ್ಡು ಬೇಕಪ್ಪ. ನಾನು ನೀನು ಮೀನಾ ಕೆಲ್ಸದ ಮುಖಾನೇ ನೋಡದೆ ಇರೋರಪ್ಪ. ನಿನಗೆ ಹೇಗ್ ಸಂಬಳ ಬರಲ್ವೋ ನಮಗೂ ಹಾಗೆ ಸಂಬಳ ಬರಲ್ಲ ಕಣಪ್ಪ. ನಾನು ಎಲ್ಲಿಂದ ತಂದ್ಕೊಡ್ಲಪ್ಪ ನಿನಗೆ ದುಡ್ಡು? ಇಲ್ಲೋ ಹೊರಗಿರ್ತೀವಿ, ಮನೆಗೆ ಬರೋದ್ರೊಳಗಡೆ ಈ ವೈಫೈ ಆಟೋ ಕನೆಕ್ಟ್ ಆಗುತ್ತಲ್ಲ, ಹಾಗೆ ನೀನು ಈ ಮನೆ ವೈಫೈ ಕಣಮ್ಮ. ಯಾರೇ ದುಡ್ಡು ತಂದು ಕೊಟ್ಟರು ಅದು ಬೇಗ ನೀನು ಕನೆಕ್ಟ್ ಆಗೋಗ್ಬಿಡುತ್ತೆ. ಏನೋ ಹೇಳ್ತಿದ್ಯಾ ನೀನು? ರೋಹಿಣಿ ದುಡ್ಡು ಕೊಟ್ಲಲ್ಲ, ಅದರಲ್ಲಿ ನನ್ನ ಪಾಲಿನ ದುಡ್ಡು ತಳಬೇಕು ತಾನೆ. ಅಯ್ಯೋ, ಸ್ವಯಾರ್ಜಿತ ತರ ಅದು ಸಂಬಳಾರ್ಜಿತ ಸೊತ್ತು ಕಣೋ. ಅಲ್ಲ, ಅದ್ರ ಮೇಲೆ ನಿನಗೆ ಯಾಕೋ ಕಣ್ಣು? ಅಮ್ಮ, ನಾನು ನಿನ್ ಮುತ್ತು ಕಂದ ಅಲ್ವಾ? ಅಯ್ಯಯ್ಯಯ್ಯೋ, ಅದು ಯಾಕೆ ಹೇಳ್ತೀಯ ಕಣಪ್ಪ? ಅಲ್ಲ, ಇದು ನಿನ್ ಕಣ್ಣಿಗೆ ಹೆಂಗೋ ಬಿತ್ತು? ನಿನ್ ಕೈಲಿ ದುಡ್ಡು ಹೆಂಗ್ ಬಿತ್ತು ಹಂಗೆ ನನ್ನ ಕಣ್ಣಿಗೂ ಬಿತ್ತು. ಪಾರ್ಕಲ್ಲಿ ನಿದ್ದೆ ಮಾಡಿ ಮಾಡಿ ಸುಸ್ತಾಗಿರುತ್ತೇನೋ, ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆ ಅಲ್ವಾ? ಅಯ್ಯೋ, ನಾಚಿಕೆ ಆಗಲ್ವಾ ನಿನ್ಗೆ? ಮೊದಲು ಒಂದು ಕೆಲ್ಸಕ್ಕೆ ಸೇರ್ಕೊ ಹೋಗಿ. ಯಾಕಮ್ಮ ನಿನಗೆ ನನ್ನ ಮೇಲೆ ಹೊಟ್ಟೆ ಉರಿ? ಈಗ ಕೆಲಸ ಮಾಡದೇ ಇದ್ರು ನನಗೆ ಸಂಬಳ ಬರ್ತಿದ್ಯಲ್ಲ ನಿನ್ ಕಡೆಯಿಂದ. ಅಮ್ಮ, ನಾಳೆ ನಿನ್ ಹೆಂಡತಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಹಿಂಗೆ ಹೋಗಿಯೋದು ನನ್ನ ಮುಖಕ್ಕೆ. ವಾ, 2 ವರ್ಷ ಎಕ್ಸ್ಟ್ರಾ ತಪಸ್ ಮಾಡಿ ನಿನಗೆ ಜನ್ಮ ಕೊಟ್ಟಿದ್ದೀನಪ್ಪ ನಾನು. ಅಟ್ಲೀಸ್ಟ್ ಅದಕ್ಕಾದ್ರೂ ನೀನು ನಂಗೆ ಕೊಡ್ಬೇಕಲ್ವಾ? ಹೌದು ಕಣಪ್ಪ, ಕೊಡ್ಬೇಕು, ಕೊಡ್ಲೇಬೇಕು. ಅಮ್ಮ, ಫುಲ್ಲು ಬಂದ್ಬಿಡು ಅಪ್ಪಣ್ಣ. ತಗೋ 500 ರೂಪಾಯಿ ಅಮ್ಮ. ಖರ್ಚಿಗಿಟ್ಕೋ. ಪದೇ ಪದೇ ಬಂದು ಕೇಳ್ಬೇಡ, ಗೊತ್ತಾಯ್ತಲ್ಲ? ಅಮ್ಮ, ಇನ್ನೊಂದು 500 ರೂಪಾಯಿ ಕೊಡು. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಆ ಆಟೋ ಡ್ರೈವರು ಜಾಸ್ತಿ ಕೇಳ್ತಿದ್ದಾನೆ ಎಕ್ಸ್ಟ್ರಾ. ಇನ್ಮೇಲೆ ನೀನು ಪೆಟ್ರೋಲ್ ಆಟೋ ಹತ್ತು ಬೇಡ, ಗ್ಯಾಸ್ ಆಟೋನೇ ನೋಡ್ಕೊಂಡು ಹತ್ತು, ಸರಿನಾ? ನಡಿಯೋ ನಡಿಯೋ ಅಮ್ಮ. ನಡಿ ಅಂದೆ. ಅಮ್ಮ ಅಮ್ಮ ಅನ್ಕೊಂಡು ಅಲ್ಲ ಇನ್ನೊಂದು. ದೇವ್ರೆ, ಎಂತ CCTV ಕ್ಯಾಮ್ರಾ ಇಟ್ಬಿಟ್ಟಿದ್ಯಪ್ಪ ನೀನ್ ನನ್ನ ಹೊಟ್ಟೆಯಲ್ಲಿ. ನನ್ನ ಕರ್ಮ.